ಇವತ್ತು ಒಂದು ಕಹಿ ಸತ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಈ ಜಗತ್ತಲ್ಲಿ ಒಳ್ಳೆಯವ್ರಿಗಿಂತ ಒಳ್ಳೆಯವ್ರ ತರ ನಾಟಕ ಮಾಡೋ ಜನರಿಗೇನೆ ಬೆಲೆ ಜಾಸ್ತಿ. ಬೇಕಿದ್ರೆ ನೀವು ಯಾರಿಗಾದ್ರೂ ಪ್ರಾಮಾಣಿಕವಾಗಿ ಸ್ವಚ್ಛಂದ ಮನಸ್ಸಿಂದ ಸಹಾಯ ಮಾಡಿ ನೋಡಿ, ಅವರು ನಿಮ್ಮ ಮೇಲೇನೆ ಡೌಟ್ ಪಡೋಕೆ ಶುರು ಮಾಡ್ತಾರೆ. ಯಾಕೆ ಈ ವ್ಯಕ್ತಿ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾನೆ, ಮೋಸ್ಟ್ಲಿ ನನ್ನಿಂದ ಏನಾದ್ರೂ ಕೆಲಸ ಆಗ್ಬೇಕನ್ಸುತ್ತೆ ಇವನಿಗೆ, ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಒಳ್ಳೆಯವ್ರ ತರ ನಾಟಕ ಮಾಡೋರನ್ನ ಈಸಿಯಾಗಿ ನಂಬಿಡ್ತಾರೆ. ಯಾಕೆ ಮುಖಕ್ಕೆ ಮುಖವಾಡ ಹಾಕೊಂಡು ನಟನೆ ಮಾಡೋ ಜನರಿಗೆ ಇಷ್ಟೊಂದು ಬೆಲೆ ಅಂತ ಯೋಚನೆ ಮಾಡ್ತಾ ಕೂತಾಗ ಅನ್ಸಿದ್ದು ಒಂದೇ ಒಂದು, ಆಕ್ಟಿಂಗ್ ಮಾಡೋಕೆ ಎಕ್ಸ್ಟ್ರಾ ಟ್ಯಾಲೆಂಟ್ ಬೇಕು. ಆ ಟ್ಯಾಲೆಂಟ್ ನಿಮ್ಮ ಹತ್ರ ಇದೆನಾ? ಇಲ್ಲದೆ ಹೋದ್ರೆ ಯಾಕೆ ನಿಮಗೆ ಬೆಲೆ ಕೊಡಬೇಕು? ಅದಕ್ಕೆ ಅನ್ಸುತ್ತೆ ನಮ್ಮ ಜನರಿಗೆ ಆಕ್ಟರ್ಸ್ ಕಂಡ್ರೆ ಅಷ್ಟೊಂದು ಕ್ರೇಜ್. ಆಕ್ಟರ್ಸ್ಗೆ ಅದೊಂದು ಪ್ರೊಫೆಷನ್, ಅದಕ್ಕಂತಾನೆ ಅವರು ಬಣ್ಣ ಹಚ್ಕೊಂಡು ನಟನೆ ಮಾಡ್ತಾರೆ. ಆದರೆ ನಿಜ ಜೀವನದಲ್ಲಿ ನಟನೆ ಮಾಡೋರಿಗೆ ಯಾವುದೇ ಬಣ್ಣನೂ ಕೂಡ ಬೇಕಾಗಿಲ್ಲ. ಅವರು ತುಂಬಾ ನ್ಯಾಚುರಲ್ ಆಗಿನೇ ಆಕ್ಟಿಂಗ್ ಮಾಡ್ತಾ ಇರ್ತಾರೆ. ಕೆಲವೊಂದ್ಸಾರಿ ಅನಿಸ್ತಾ ಇರುತ್ತೆ, ಯಾರ್ಯಾರಿಗೋ ಆಸ್ಕರ್ ಅವಾರ್ಡ್ ಕೊಡ್ತಾರೆ, ಇವ್ರಿಗಾದ್ರೂ ಕೊಡಬಾರ್ದ ಮಾರೆ ಅಂತ ಅನಿಸ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ನಮಗಂತೂ ನಟನೆ ಬರೋದಿಲ್ಲ. ಇದ್ದದ್ದನ್ನ ಇದ್ದಂತೆ ಹೇಳ್ಬಿಡ್ತೀವಿ. ಇಷ್ಟಪಡೋರು ಇಷ್ಟಪಡ್ಲಿ, ಇಲ್ಲದೆ ಹೋದವರು ಬಿಡ್ಲಿ, ನಾವು ಮಾತ್ರ ಯಾರಿಗೋಸ್ಕರನೂ ಬದಲಾಗೋದು ಬೇಕಾಗಿಲ್ಲ. ನಿಮ್ಗೇನು ಅನ್ಸುತ್ತೆ? ಕಾಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೇದಾಗಲಿ. ಶುಭ ದಿನ.